ಕಂತಂತ್ರು ರಿಲೀಸ್ ಆಗಿದೆ. ನಿನ್ನೆ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಕೂಡ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಕಲಬುರಗಿ ಆಗಿರ್ಲಿ, ಬಳ್ಳಾರಿ ಜಿಲ್ಲೆದವರಿಗಾಗಿರ್ಲಿ, ಹಾಸನ ಆಗಿರ್ಲಿ, ಗದಗ ಆಗಿರ್ಲಿ, ವಿಜಯನಗರ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ ಹಣ ಜಮಾ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ ಹಣ ನಾವು ಎಲಿಜಿಬಲ್ ಇದ್ರೂ ಸಹಿತ ಜಮಾ ಆಗ್ತಾ ಇಲ್ಲ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಈ ಒಂದು ಕ್ವಶನ್ ಮಾರ್ಕ್ ಪ್ರತಿಯೊಬ್ಬರ ತಲೆಯಲ್ಲಿ ಬಹಳಷ್ಟು ಜನರಿಗೆ, ಬಹಳಷ್ಟು ಮಹಿಳೆಯರಿಗೆ ಮೂಡಿರುತ್ತೆ. ಯಾಕಂದ್ರೆ ಬಹಳಷ್ಟು ಮಹಿಳೆಯರಿಗೆ ಆಲ್ಮೋಸ್ಟ್ ಹಣ ಜಮಾ ಇನ್ನೂ ಕೂಡ ಆಗಿಲ್ಲ. ಈಗಾಗಲೇ ಆಲ್ರೆಡಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗಿದೆ. ಆದ್ರೆ ಈಗ ನಮ್ಗೆ ತಡ್ಕೊಳ್ಳುವಂತಹ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಹಣ ನಮಗೆ ಜಮಾ ಆಗ್ಬೇಕಾಗಿದೆ. ನಾವು ಎಲಿಜಿಬಲ್ ಇದೀವಿ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಣ ನಮ್ಗೆ ಈಗಾಗಲೇ ಜಮಾ ಆಗ್ಬೇಕಾಗಿತ್ತು, ಯಾಕೆ ಇನ್ನೂ ಕೂಡ ಜಮಾ ಆಗಿಲ್ಲ? ಈ ಒಂದು ಕ್ವಶನ್ಸ್ ಗಳು ಇರ್ತವೆ. ಈ ಒಂದು ಕ್ವಶನ್ಸ್ ಗಳಿಗೆ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ. ಮತ್ತೆ ಏನ್ ಮಾಡ್ಬೇಕು? ನಿಮ್ಗೆ ಗೃಹಲಕ್ಷ್ಮಿ ಎಲಿಜಿಬಲ್ ಇದ್ರೂ ಸಹಿತ ಹಣ ಜಮಾ ಆಗ್ತಾ ಇಲ್ಲಪ್ಪ ಅಂದ್ರೆ ಏನ್ ತೊಂದರೆ ಆಗಿರುತ್ತೆ, ಆ ತೊಂದರೆಗೆ ಸೊಲ್ಯೂಷನ್ ಏನು, ಪ್ರತಿಯೊಂದನ್ನ ನಾವ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೊಸ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ. ವೀಕ್ಷಕರೇ, ಬಹಳಷ್ಟು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಮೊದಲಿನ ಹಿಡ್ಕೊಂಡು ನೋಡ್ತಾ ಇದ್ರಿ, ಹೊರಗಿಡ್ಲಾಗ್ತಾನೆ ಇದೆ. ಪ್ರತಿಯೊಂದು ಕಂತಿನಲ್ಲಿ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗೆ ಹಾಕಲಾಗ್ತಾ ಇದೆ. ಎಲಿಜಿಬಲ್ ಇದ್ರೂ ಸಹಿತ ಸಾಕಷ್ಟು ಫಲಾನುಭವಿಗಳನ್ನ ಹೊರಗೆ ಹಾಕಲಾಗ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಸರ್ಕಾರ ಸುಮ್ನೆ ಹೊರಗೆ ಹಾಕಿಲ್ಲ, ಅಥವಾ ಸುಮ್ನೆ ಹಣ ಜಮಾ ಮಾಡಿಲ್ಲ, ಅಥವಾ ನೀವು ಎಲಿಜಿಬಲ್ ಇದ್ರೆ ಡೆಫಿನೆಟ್ಲಿ ಹಣ ಜಮಾ ಮಾಡಿರುತ್ತೆ. ಒಂದು ವೇಳೆ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಗೆ ಹಣ ಜಮಾ ಆಗಿಲ್ಲ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಇದೆ. ನನ್ನ ಬ್ಯಾಂಕ್ ಅಕೌಂಟ್ಸ್ ಗಳನ್ನ, ಬ್ಯಾಂಕ್ ನೇಮ್ಸ್ ಗಳನ್ನ ನಾನು ತಮಿಳಲ್ಲಿ ಹಾಕಿದ್ದೀನಿ. ಏನಪ್ಪಾ ಅದು ಅಂತ ನೀವು ಕೇಳಬಹುದು. ಅದೇ ಮುಖ್ಯವಾದ ಕಾರಣ ಆಗಿರತ್ತೆ. ನಿಮ್ಮ ಅಕೌಂಟ್ಸ್ ಗಳು ಚಾಲ್ತಿ ಇರೋದಿಲ್ಲ. ಇದು ಬಹಳಷ್ಟು ಮಹಿಳೆಯರಲ್ಲಿ ಆಗ್ತಕ್ಕಂತಹ ಪ್ರಾಬ್ಲಮ್. ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಮುಖ್ಯವಾಗಿ ಆಗಿರ್ತಕ್ಕಂತಹ ಪ್ರಾಬ್ಲಮ್. ಇಲ್ಲಿ ಬಹಳಷ್ಟು ದಿನಗಳಾಗಿರತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಟ್ರೆ ಬೇರೆ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ. ಹೋಗ್ಲಿ, ಗೃಹಲಕ್ಷ್ಮಿ ಹಣನೂ ಕೂಡ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಅಕೌಂಟ್ ಏನಾಗಿರತ್ತೆ? ಡೆಡ್ ಅಕೌಂಟ್ ಅಂತ ಆಗಿರತ್ತೆ. ಮುಖ್ಯವಾಗಿ ಪ್ರತಿಯೊಬ್ಬರು ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿದ್ದೆ ಆದ್ರೆ, ಅದು ಗಂಡಸರಾಗಿರ್ಲಿ ಅಥವಾ ಹೆಣ್ಣು ಮಕ್ಕಳಾಗಿರ್ಲಿ, ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಅಮೌಂಟ್ ಹಾಕೋದು ತೆಗೆದು ಮಾಡ್ತಾನೆ ಇರ್ಬೇಕು, ಟ್ರಾನ್ಸಾಕ್ಷನ್ ಇರಬೇಕು. ಆಗ ಮಾತ್ರ ಈ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದಾರಪ್ಪ ಅಂತ ಹೇಳ್ಬಿಟ್ಟು ಆ ಅಕೌಂಟ್ ಅನ್ನ ಕಂಟಿನ್ಯೂಸ್ ಆಗಿ ಚಾಲ್ತಿಯಲ್ಲಿ ಇಡ್ತಾರೆ. ಒಂದು ವೇಳೆ ನೀವು ಅಕೌಂಟ್ ನಲ್ಲಿ ಚಾಲ್ತಿ ಇರ್ಲಿಲ್ಲ, ನಿಮ್ಮ ಅಕೌಂಟ್ ಏನು ಟ್ರಾನ್ಸಾಕ್ಷನ್ ಹೊಂದಿರ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಅಕೌಂಟ್ ಅನ್ನ ಡೆಡ್ ಅಕೌಂಟ್ ಅಂತ ಮಾಡಿ ಅಲ್ಲೇ ಕ್ಲೋಸ್ ಮಾಡಿರ್ತಾರೆ. ಪೂರ್ತಿಯಾಗಿ ಏನ್ ಕ್ಲೋಸ್ ಆಗಿರೋದಿಲ್ಲ. ನೀವು ಮತ್ತೆ ಬಂದ ಒಂದ್ಸರಿ ಅಮೌಂಟ್ ಅನ್ನ ಹಾಕೋದು ತೆಗೆದು ಮಾಡದೆ ಆದ್ರೆ ನಿಮ್ಗೆ ಮತ್ತೆ ಹಣ ಅದೊಂದು ಅಕೌಂಟ್ ರೀ ಓಪನ್ ಆಗತ್ತೆ. ಹೌದು ಸ್ನೇಹಿತರೆ, ಇದು ಬಹಳಷ್ಟು ಜನರಲ್ಲಿ ಕಂಡು ಬರ್ತಕ್ಕಂತಹ ಒಂದು ಸಮಸ್ಯೆ ಆಗಿದೆ ಗೃಹಲಕ್ಷ್ಮಿಯರ್ದು. ಇದು ಬಹಳಷ್ಟು ಜನರು ಹಳ್ಳಿಯಲ್ಲಿರ್ತಕ್ಕಂಥ ಮಹಿಳೆಯರು ಏನ್ ಮಾಡ್ತಾರೆ, ಫೋನ್ ಪೇ ಅಂತೂ ಮೊಬೈಲ್ ಅಂತೂ ಇರೋದಿಲ್ಲ ಹೆಚ್ಚಾನೆಚ್ಚು ಮಹಿಳೆಯರ ಹತ್ರ. ಅದರಲ್ಲಿ ಮೊಬೈಲ್ ಹೊಂದಿದ್ರು ಸಹಿತ ಫೋನ್ ಪೇ ಮಾಡ್ಕೊಂಡಿರೋದಿಲ್ಲ. ಆಂಡ್ರಾಯ್ಡ್ ಮೊಬೈಲ್ ಇದ್ರು ಸಹಿತ ಫೋನ್ ಪೇ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಮಾಡಿದ್ದೆ ಆದ್ರೆ ನಿಮಗೆ ಒಂದು ಬ್ಯಾಂಕ್ ಅಕೌಂಟ್ ಚಾಲ್ತಿ ಇರತ್ತೆ. ಒಂದು ವೇಳೆ ಟ್ರಾನ್ಸಾಕ್ಷನ್ ಮಾಡಿರ್ಲಪ್ಪ ಅಂದ್ರೆ ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿರತ್ತೆ. ಅದನ್ನ ನೀವು ಏನ್ ಮಾಡ್ಬೇಕು, ನಿಮ್ಮ ಬ್ಯಾಂಕ್ ಗಳಿಗೆ ಹೋಗಿ ಅದನ್ನ ಚಾಲ್ತಿ ಮಾಡ್ಬೇಕು, ಒಂದ್ಸಾರಿ ಟ್ರಾನ್ಸಾಕ್ಷನ್ ಮಾಡ್ಬೇಕು. ತದನಂತರ ಮತ್ತೆ ರೀಓಪನ್ ಆಗತ್ತೆ. ಆಮೇಲೆ ಇಟ್ಕೊಂಡು ನಿಮ್ಗೆ ಏನಾಗತ್ತೆ, ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಬರತ್ತೆ. ಒಂದು ವೇಳೆ ಈಗ ನಿಮ್ದು ಸರಿಯಾಗಿ ನಿಮ್ದು ಚಾಲ್ತಿಯಲ್ಲಿ ಇಲ್ಲಪ್ಪ ಅಂದ್ರೆ ಹಿಂದಿನ ಕಂತುಗಳು ಜಮಾ ಆಗ್ತದ ನಾವು ಚಾಲ್ತಿ ಮಾಡಿದ್ಮೇಲೆ ಅಂತ ನೀವು ಕೇಳ್ಬೋದು. ಜಮಾ ಆಗೋದಿಲ್ಲ. ಮುಂದಿನ ಕಂತುಗಳೇನಿದಾವಲ್ಲ ಅದು ಜಮಾ ಆಗತ್ತೆ ಡೆಫಿನೆಟ್ಲಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಯಾರ್ಯಾರ್ದು ಈ ರೀತಿ ಆಗಿದೆ ನೋಡಿ ಸಮಸ್ಯೆ, ಅದನ್ನ ಪರಿಹಾರವನ್ನ ನೀವೇ ಕಂಡುಕೊಳ್ಬೇಕು. ನಾವು ಹೇಳೋರಷ್ಟೇ. ಏನ್ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಸೊಲ್ಯೂಷನ್ ಏನು ಅಂತಕ್ಕಂಥದನ್ನ ನಾವು ತಿಳಿಸ್ತೀವಿ ಅಷ್ಟೇ. ಅದನ್ನ ನೀವು ಪಡ್ಕೊಳ್ಬೇಕಾಗತ್ತೆ. ನಿಮ್ಮ ಬ್ಯಾಂಕ್ ಗಳಿಗೆ ಹೋಗಿ ಅದನ್ನ ಸರಿಪಡಿಸ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಗೆ ಹಣ ಜಮಾ ಆಗುತ್ತೆ. ಯಾಕಂದ್ರೆ ಈ ರೀತಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಈ ರೀತಿ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲು ಕೂಡ ಹೇಳಿದ್ರು, 11ನೇ ಕಂತಿನಲ್ಲಿ ಕೂಡ ಹೇಳಿದ್ರು. ಬಹಳಷ್ಟು ಮಹಿಳೆಯರು ಏನ್ ಮಾಡ್ತಾ ಇದಾರೆ, ಆ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿಲ್ಲ. ಅದಕ್ಕೋಸ್ಕರ ಅಕೌಂಟ್ ಗೆ ಹಣ ಹೋಗಿ ವಾಪಸ್ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇದೆ. ಹಾಗಾಗಿ ಅವರಿಗೆ ಹಣ ಜಮಾ ಆಗಿದೆ ಇಲ್ವೋ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದಾರೆ. ನಾವು ನಮ್ಮ ಕರ್ತವ್ಯವನ್ನ ಮಾಡ್ತಾ ಇದೀವಿ, ಆದ್ರೆ ಅವ್ರ ಅಕೌಂಟ್ ಕ್ಲಿಯರ್ ಇರಲಿಲ್ಲಪ್ಪ ಅಂದ್ರೆ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಖುದ್ದಾಗಿ ಅವರೇ ಸರಿಪಡಿಸ್ಕೊಳ್ಬೇಕಂತಕ್ಕಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅವಾಗ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿದೆಯಾ ಇಲ್ವಾ ಅನ್ನುವಂತಹ ಸಮಸ್ಯೆ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಇದನ್ನ ಹೊರತುಪಡಿಸಿ ಏನ್ ಸಮಸ್ಯೆ ಆಗಿದೆ, ಬೇರೆ ಬೇರೆ ಸಮಸ್ಯೆಗಳು ಕೂಡ ಇರ್ತದೆ. ಆ ಒಂದು ಸಮಸ್ಯೆಗಳು ಏನಾದ್ರೂ ಆಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮ್ಗೆ ನನಗೆ ಮೆಸೇಜ್ ಮಾಡಿ, ಹಾಗೆ ಫಾಲೋ ಮಾಡಿ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಸ್ನೇಹಿತರು ಕೂಡ ಅಲ್ಲಿ ಕೂಡ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಕೂಡ ಮೆಸೇಜ್ ಮಾಡಿ, ನಾನು ನಿಮಗೆ ಡೆಫಿನೆಟ್ಲಿ ಅಲ್ಲೇ ರಿಪ್ಲೈ ಕೊಡ್ತೀನಿ. ಏನ್ ಕ್ವಶನ್ಸ್ ಇದೆ ಅಲ್ಲೇ ಕ್ವಶನ್ ಡೈರೆಕ್ಟ್ ಆಗಿ ಕೇಳಿ,
ನಾನು ಅದಕ್ಕೆ ರಿಪ್ಲೈ ಕೊಟ್ಟೇ ಕೊಡ್ತೀನಿ. ಅಥವಾ ಬಹಳಷ್ಟು ಜನ ಒಂದೇ ಕ್ವಶನ್ ಕೇಳ್ತಾ ಇದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು, ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ.